ಅಯ್ಯೋ 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 ಏನು ಅನ್ಕೊಂಡಿದ್ದೆ, ಆದ್ರೆ ಅತ್ತಿಗೆ ಕಾಣಿಸೋಷ್ಟು ಅಮಾಯಕಿ ಅಲ್ಲ. ಕಟ್ಕೊಂಡಿರೋ ಗಂಡನ್ ಗೊತ್ತಾಗ್ದೆ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ಅಕ್ಕ ಅಮಾಯಕಿ ಹೇಗಾಗ್ತಾರೆ? ಕೊನೆ ನಿಮಿಷದಲ್ಲಿ ಹಸೆ ಮನೆ ಮೇಲೆ ಆದ್ಯನ್ ಹೇಗ್ ಕೂರಿಸ್ತಾರೆ ಅಂತ ನೋಡ್ಬೇಕು ಅಂತ ತಾನೇ ನಾವು ಆದ್ಯ ಬರ್ಬೇಕು ಅಂತ ಹಠ ಮಾಡ್ತಿರೋದು. ಆದ್ರೆ ಅತ್ತಿಗೆ ನೋಡಿದ್ಯಾ ಎಷ್ಟು ಹಸಿಯಾಗಿ ಸುಳ್ಳು ಹೇಳ್ತಿದ್ದಾಳೆ ಅಂತ. ದೇವ್ರೇ, ಅವಳು ದುಃಖ ಪಡ್ತಾ ಇಲ್ಲಿರೋದ್ ಒಳ್ಳೇದಲ್ಲ ಅಂತ ಅಣ್ಣನ್ ಬಾಯಲ್ಲಿ ಬರೋ ಹಾಗೆ ಮಾಡ್ಬಿಟ್ಲು. ಅವ್ರೆಲ್ರು ಬುದ್ಧಿವಂತರು ಅದ್ಕೆ, ನಾವೇ ಹುಚ್ಚರು. ಅವ್ರು ಹೇಗಾದ್ರೂ ಚಾರುನ ಬದಲಾಯಿಸಿ ಆದ್ಯನ್ನ ಹಸೆ ಮನೆ ಮೇಲೆ ಕೂರ್ಸ್ಬಿಡ್ತಾರೆ. ಅದೇ ಅದೇ ಅವ್ರು ಹೇಗ್ ಬದಲಾಯಿಸ್ತಾರೆ ಅಂತ ನನ್ ತಲೆ ಚಚ್ಕೊಂಡ್ರು ನನ್ಗೆ ಅರ್ಥ ಆಗ್ತಾ ಇಲ್ಲ. ಚಾರುನ್ ಬದಲಾಯಿಸ್ಬೇಕು ಅಂದ್ರೆ ಆದ್ಯ ಬೇಕು, ಆದ್ರೆ ಆದ್ಯ ಇಲ್ಲಿಲ್ಲ. ಅವಳು ಬರಲ್ಲ ಅಂತ ಅತ್ತಿಗೆನೇ ಹೇಳ್ತಿದ್ದಾಳೆ. ಮತ್ತೆ ಆದ್ಯನೇ ಇಲ್ದೆ ಕೊನೆ ಗಳಿಗೆಲಿ ಚಾರುನ್ ಹೇಗ್ ಬದಲಾಯಿಸ್ತಾರೆ? ಅವ್ರೇನ್ ಮಾಡ್ತಿದಾರೋ ನಾವೇನ್ ಮಾಡ್ಬೇಕೋ ಏನೂ ಅರ್ಥ ಆಗ್ತಿಲ್ಲ ಅತ್ಗೆ. ಹೇಗಾದ್ರೂ ಆದ್ಯಗೆ ಸೀನುಗೆ ಮದ್ವೆ ಮಾಡ್ಬೇಕು ಅಂತ ಅವರು ಕಂಕಣ ಕಟ್ಕೊಂಡಿದ್ದಾರೆ. ನನ್ ಗಂಡ ಸಲಹೆ ಕೊಟ್ರು ಅತ್ತಿಗೆ ಅಣ್ಣನ್ಗೆ ಗೊತ್ತಿಲ್ದೆ ಮದ್ವೆ ಮಾಡ್ಸೋದಕ್ ಒಪ್ಕೋತಾಳೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ ಪಾರ್ವತಿ. ಆ ಆದ್ಯ ವಿಷಯದಲ್ಲಿ ಅಕ್ಕ ಮೊದ್ಲಿಂದಾನು ಹಾಗೆ ಅಲ್ವಾ? ಯಾರಿಗೂ ಇಷ್ಟ ಇಲ್ದೇ ಇದ್ರು ಮನೆಗ್ ಕರ್ಕೊಂಡ್ ಬಂದ್ರು. ಅವಳನ್ನ ನೋಡೋದಕ್ ಕೂಡ ಇಷ್ಟ ಪಡ್ದಿರೋ ಭಾವನ ಅವ್ರ ಮನ್ಸ್ ಬದಲಾಯಿಸಿ ರಾಜಲಕ್ಷ್ಮಿ ಹೇಗೋ ಆದ್ಯ ಕೂಡ ಹಾಗೆ ಅನ್ನೋ ಹಾಗೆ ಮಾಡಿದ್ರು. ಇಷ್ಟು ಮಾಡಿರೋ ಅವ್ರಿಗೆ ಇದನ್ ಮಾಡೋದೇನ್ ದೊಡ್ಡ ಕಷ್ಟನಾ? ಆ ಆದ್ಯ ಎಲ್ಲಿದ್ದಾಳೋ ಗೊತ್ತಿಲ್ಲ, ಅವಳನ್ನ ಕೂರ್ಸಿ ಹೇಗ್ ಮದ್ವೆ ಮಾಡಿಸ್ಬೇಕು ಅಂತಿದ್ದಾರೆ ಗೊತ್ತಿಲ್ಲ. ಯಾವತ್ತೋ ನೀನ್ ಹೇಳ್ದಾಗೆ ಕೊನೆಗೆ ಅವಳಿಗ ಆರ್ತಿ ಎತ್ತಿ ನಾನೇ ಮನೆ ಒಳಗಡೆ ಸೇರ್ಸ್ಕೊಳ್ಳೋ ಹಾಗಿದೆ ಇವಾಗ. ಪರಿಸ್ಥಿತಿ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ ಅತ್ಗೆ. ಇಲ್ಲ ನನ್ ಕರ್ಮ ಪಾರ್ವತಿ, ಇಷ್ಟೆಲ್ಲ ಆಗ್ತಿದ್ರು ನಮ್ಮಣ್ಣನ್ಗೆ ಅಣ್ಣ ನಿನ್ಗೆ ಹೀಗ್ ಮೋಸ ಮಾಡ್ತಾ ಇದಾರೆ ಅಂತ ಹೇಳೋಕಾಗ್ತಾ ಇಲ್ಲ ನನ್ ಕೈಲಿ. ಛೀ, ಹೇಗ್ ಹೇಳ್ತೀರಾ ಅತ್ಗೆ? ಬಾಯ್ ಬಿಟ್ರೆ ನಿಮ್ ಗಂಡ ವಿಚ್ಛೇದನ ಕೊಡ್ತೀನಿ ಅಂತ, ನನ್ ಗಂಡ ಪ್ರಾಣ ತೆಗಿತೀನಿ ಅಂತ ಬೆದರಿಸ್ತಿದಾರಲ್ಲ. ಈಗೇನ್ ಮಾಡೋದು ಪಾರ್ವತಿ? ನಿಮಗೆರಡ್ ಕಣ್ಣು ನನಗೆರಡ್ ಕಣ್ಣು ಇದೆ ಅಲ್ವಾ? ಅದನ್ನ ಅವ್ರ ಮೇಲಿಟ್ಟು ಹುಷಾರಾಗಿ ಅವ್ರಿಗೇನು ಮಾಡ್ದಿರೋ ಹಾಗೆ ಗಮನಿಸ್ಕೊಳ್ಳೋಣ. ನಮಗ್ ಗೊತ್ತಾಗ್ದೆ ಆದ್ಯನ ಹೇಗ್ ಕರ್ಕೊಂಡ್ ಬರ್ತಾರೋ, ಅವಳ ಕತ್ತಿಗೆ ಚಾರು ಬದಲು ಹೇಗ್ ತಾಳಿ ಕಟ್ಟಿಸ್ತಾರೋ ನೋಡೋಣ. ನಮಗ್ ಗೊತ್ತಿಲ್ದೆ ಅವ್ರ ಏನು ಮಾಡಕ್ ಆಗಲ್ವಲ್ಲ. ಆದ್ಯನ್ಗೂ ಸೀನಿಗೂ ಅದ್ ಹೇಗ್ ಮದ್ವೆ ಮಾಡಿಸ್ತಾರೋ ನೋಡೋಣ. ಬೇಗ ಅಮ್ಮ, ಅಕ್ಷತೆ ತಗೊಳ್ಳಿ ಅಮ್ಮ. ಚಾರು, ಅಕ್ಷತೆ ಅಂತ ತಗೋ ಚಾರು. ಅವಶ್ಯಕನಮ್ಮ. ಅಕ್ಷತೆನ ಬಲಗೈಯಲ್ಲಿ ತಗೋಬೇಕು. ಬಲಗೈಯಲ್ಲಿ ತಗೊಳಮ್ಮ. ಅಯ್ಯಯ್ಯೋ, ಅಪಶಕುನ ಅಂತ ಚಾರು, ಬಲ್ಗೈ ಚಾಚು. ಇವನೇನ್ ಪಾರ್ವತಿ ಚಾರು ಜೊತೆ ಮದ್ವೆನೇ ಬೇಡ ಅಂತಿದ್ದ, ಅಂತವನು ಹಸೆ ಮನೆ ಮೇಲೆ ಸರ್ಸಾಡ್ತಿದ್ದಾನೆ. ನಿಮ್ ಹಾಗೆ ನಿಮ್ ಮಗ ಕೂಡ ಅವಾಗವಾಗ ಅರ್ಥ ಆಗಲ್ಲ ಬಿಡಿ ಅತ್ಗೆ. ಏನಾಯ್ತಪ್ಪ? ಅಯ್ಯೋ ಏನಿಲ್ವಲ್ಲ. ಮತ್ತೆ ಯಾಕೆ ಹಾಕಿ ಕಿರಿಚ್ಕೊಂಡೆ? ಹುಡುಗಿ ಕಿಣ್ಬಿಟ್ಲು. ಏನು ಹಸೆ ಮನೆ ಮೇಲೆ ನಿನ್ನೆ ಗಿಲ್ಬಿಟ್ಲಾ? ಕಲಿಗಾಲ. ಓಂ ಮಾಯಿನೇತೆ ಪರಾಯಣೆ ದುರ್ವಾ ಆರೋಹಂತ ಪುಷ್ಪಣಿ ಹೃದಾಸ್ಯ ಪುಂಡರೀ ಏಕಾಣ ಸಮುದ್ರಸ್ಯ ಗೃಹಾಯ ಮೇ. ನೀನ್ ಹೋಗಿ ತಗೊಂಡ್ ಬಾ, ನಾನು ಈಗ್ಲೇ ಬರ್ತೀನಿ. ತಗೋ. ಏನ್ ಬೇಕು? ಇಲ್ಲಿ ಏನಕ್ಕೆ ಬರ್ತಾರೆ? ಆಯಿಲ್ ತಗೊಳಕ್ತಾನೆ, ಮತ್ತೇನೆ ಕೇಳ್ತೀಯಾ? ಮೇಡಮ್ ಮೇಡಮ್ ಮೇಡಮ್, ಪೆಟ್ರೋಲ್ ಅನ್ಕೊಂಡು ಡೀಸೆಲ್ ತಗೊಂಡು ಹೋಗ್ಬಿಟ್ರಲ್ಲ. ಪೆಟ್ರೋಲ್ ಅನ್ಕೊಂಡು ಡೀಸೆಲ್ ಹಾಕ್ತಾ ಇದಾರೆ. ಏನ್ ಕಥೆನು? ತಗೋ.
ಇನ್ನು ಅದು ಸ್ಟಾರ್ಟ್ ಆದಂಗೆನೆ. ಒಟ್ನಲ್ಲಿ ಪೆಟ್ರೋಲ್ ಹಾಕ್ತೆ ಅಂತ ಆಯ್ತು. ಸರಿ ಕೂತ್ಕೋ. ಸರಿ ಸರಿ ಹೊರಡಿ ಹೊರಡ್ರಿ. ಡೀಸೆಲ್ ಹಾಕ್ಬಿಟ್ಟು ಸ್ಟಾರ್ಟ್ ಆಗು ಅಂದ್ರೆ ಸ್ಟಾರ್ಟ್ ಆಗುತ್ತಾ? ಒಳ್ಳೆ ಕತೆ. ಸ್ಟಾರ್ಟ್ ಆಗ್ತಿಲ್ವಲ್ಲ ಯಾಕೆ? ಸಾರ್, ಅದ್ರಲ್ಲಿ ಹಾಕಿರೋದು ಪೆಟ್ರೋಲ್ ಅಲ್ಲ, ಡೀಸೆಲ್. ಏಯ್ ಛಾಯಾ, ಬಾರೆ. ಯಾಕೆ ಎಳ್ಕೊಂಡು ಹೋಗ್ತಿದ್ಯಾ? ಎಳ್ಕೊಂಡು ಹೋಗ್ದೆ ಅಲ್ಲೇ ಇರಕ್ ಬಿಡ್ಬೇಕಾ? ನಮ್ಮ ಮಾವ ಮತ್ತೆ ಆದ್ಯ ನೋಡಿದ್ಯಾ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ? ಅವ್ರನ್ನ ನೋಡಿ ರೊಮ್ಯಾನ್ಸ್ ಮಾಡೋದಿಕ್ಕೆ, ಅದನ್ನ ನೋಡಿ ನೀನ್ ಖುಷಿ ಪಡೋದಿಕ್ಕೆ ಅಲ್ಲಿರೋದು ಚಾರು ಅಲ್ಲ, ಆದ್ಯ. ಮುಸ್ಕ್ ಹಾಕೊಂಡಿರೋದು ಆದ್ಯ ಅನ್ನೋ ವಿಷಯ ನಿಮ್ಮಪ್ಪನ್ ಗೊತ್ತಾಯ್ತು ಅಂತ ಅನ್ಕೋ, ಅವಾಗಿರತ್ತೆ ನಿಜವಾದ ರೊಮ್ಯಾನ್ಸು. ಭಯ ಪಡಿಸ್ಬೇಡ್ವೆ. ಎಲ್ರೂ ಇಲ್ಲಿರೋದು ಚಾರುನೇ ಅಂತ ನಂಬಿಟ್ಟಿದ್ದಾರೆ ಅನ್ನೋ ಧೈರ್ಯದಲ್ಲಿ ನಾನ್ ಸುಮ್ನೆ ಇದ್ದೀನಪ್ಪ. ಇವಾಗ್ ನಂಬಿದರೆ ಚೆನ್ನಾಗಿದೆ, ಆದ್ರೆ ಚಾರನ್ನ ಸರಿಯಾಗಿ ಬಚ್ಚಿಟ್ಟಿದ್ದೀರಾ? ಯಾಕೆ ಅಂದ್ರೆ ಅವಳನ್ನ ನಿಮ್ ಚಿಕ್ಕಪ್ಪ ಹುಷಾರಾಗಿ ಬಚ್ಚಿಟ್ಟಿಲ್ಲ ಅಂತ ಅನ್ಕೋ. ಅವಳ ಮದ್ವೆ ಟೈಮಿಗೆ ಬುಲೆಟ್ ಆಗಿ ಬಂದ್ಲು ಅನ್ಕೋ, ಆಗ್ ನಿಮ್ಮಪ್ಪ ಚೆನ್ನಾಗ್ ಬೆಂಡೆತ್ತಾರೆ. ಮುಸ್ಕ್ ಹಾಕ್ಸಿ ಆದ್ಯನೇ ಚಾರು ಅಂತ ಎಲ್ರನ್ನೂ ನಂಬ್ಸಿದ್ದೀರಾ. ಚಾರುನೇ ಬಂದ್ರೆ ಯಾರನ್ನೂ ನಂಬ್ಸಕ್ ಆಗಲ್ವಲ್ಲ. ಹೌದು, ಆದ್ರೂ ನೀ ಹೇಳ್ತಿರೋದ್ ನಿಜ. ಹೊಸ್ದಾಗ್ ಬೇರೆ ಹೆದರ್ಸ್ತಿದ್ಯಲ್ಲ ಈಗ. ಹೊಸ್ದಾಗೇನ್ ಹೆದರ್ಸ್ತಿಲ್ಲ, ಇರೋದೇ ಹೇಳಿರೋದು. ನನ್ನ ಪ್ರೀತಿಸ್ತಾ ಇದ್ದೀನಿ ಅಂದ್ಲು, ಅವನು ಅಂದ್ರೆ ಇಷ್ಟ ಇಲ್ಲ ಅಂದ್ಲು. ಈಗ ಎಲ್ರ ಮುಂದೆ ಅವನಿಗೆ ಜ್ಯೂಸ್ ಕೊಟ್ಲು. ಇವತ್ತು ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕು. ಏನೇ ಆದ್ರೂ ನೀ ಹೇಳ್ತಿರೋ ವಿಷಯದ ಬಗ್ಗೆ ಯೋಚಿಸ್ಬೇಕು. ನೀನ್ ಯೋಚನೆ ಮಾಡೋದಲ್ಲ, ನಿಮ್ ಚಿಕ್ಕಪ್ಪನ ಹತ್ರ ಚಾರುನ ಹುಷಾರಾಗಿ ಬಚ್ಚಿಡು ಅಂತ ಹೇಳು. ಇಲ್ಲ ಅಂದ್ರೆ ಅಷ್ಟೇ ನಿಮ್ ಕತೆ. ಅಲ್ಲ ರಾಜಿ, ಆದ್ರೂ ನೀನ್ ಧೈರ್ಯ ಮೆಚ್ಚಲೇಬೇಕು ಕಣೆ. ನಾನ್ ಈ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನನ್ನ ಹೃದಯನೇ ನಿಂತ ಹೋಗ್ಬಿಡ್ತಿತ್ತು. ನಾನಿಷ್ಟೆಲ್ಲ ಹೇಳ್ತಾ ಇದ್ದೀನಿ, ಏನಾದ್ರೂ ಹೇಳೋದ್ ಬಿಟ್ಟು ಯಾಕೆ ಸುಮ್ನೆ ಇದ್ಯಾ ರಾಜಿ? ರಾಜಿ